ಹಲೋ ಎವ್ರಿವಾನ್, ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ಹಿಂದಿನ ಬ್ಲಾಗಲ್ಲಿ ಸಿರ್ಸಿಯಿಂದ ಬೆಳಗಾವಿ ಬಂದಿರೋದು ಇದನ್ನೆಲ್ಲ ಪೋಸ್ಟ್ ಮಾಡಿದ್ದೆ. ಇವತ್ತು ಕರುನಾಡ ಸ್ವಾದ ಸೆಮಿಫೈನಲ್ ರೌಂಡ್ ಇದೆ, ಅಡುಗೆ ಕಾಂಪಿಟೇಷನ್ನು. ಫ್ರೆಂಡ್ಸ್, ಈಗ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಏನಾಗುತ್ತೆ ಏನು ಹೇಳೋದೆಲ್ಲ ಗೊತ್ತಿಲ್ಲ. ಅಲ್ಲೂ ಕೂಡ ವಿಡಿಯೋ ಎಲ್ಲ ಅಲ್ಲೋ ಇದೆಯಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ನೋಡಿಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹೇಗಿತ್ತು ಏನು, ನಾನು ಏನೇನೆಲ್ಲ ಮಾಡಿದ್ದೆ ಹೇಳೋದನ್ನೆಲ್ಲ ನೋಡೋಣ ಇವತ್ತಿನ ಬ್ಲಾಗಲ್ಲಿ. ಹೋಗೋಣ ಬನ್ನಿ ಫ್ರೆಂಡ್ಸ್. ಈಗ ನೋಡಿ, ಹೋಟೆಲ್ನಿಂದ ನಾವು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆ ಈಗ 9 o'clock ಆಗಿದೆ ಫ್ರೆಂಡ್ಸ್. ಹಾಗೆ ನಮಗೆ ಹೋಗುವಾಗ ನನಗೆ ಫ್ರೈಡ್ ಐಟಮ್ಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನೆಲ್ಲ ತೊಗೊಳ್ಳೋದಿತ್ತು. ಸೊ ಈಗ ಅತ್ತೆ ಮಕ್ಕಳು ಮತ್ತು ರಾಜು ನಾನು ಎಲ್ಲ ಹೊರಟಿದ್ದೀವಿ. ಈಗ ನೋಡಿ, ಇಲ್ಲಿ ಬಂದು ತಲುಪಿದ್ದೀವಿ. KLE ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಪ್ರೋಗ್ರಾಮ್ ಅರೇಂಜ್ ಆಗಿತ್ತು. ಸೊ ಈಗ ಬಂದು ನಾನು ರಿಜಿಸ್ಟರ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದೀನಿ. ಪ್ರೋಗ್ರಾಮ್ಗೆ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಕರ್ನಾಟಕದ ಮೂಲೆ ಮೂಲೆಗಳ ಎಲ್ಲ ತಾಲೂಕಿನಲ್ಲೂ ಕೂಡ ಇದನ್ನು ಫಸ್ಟ್ ರೌಂಡನ್ನು ಮಾಡಿಬಿಟ್ಟು ಅಲ್ಲಿ ಸೆಲೆಕ್ಟ್ ಆದವ್ರಿಗೆ ಈಗ ಈ ರೌಂಡಲ್ಲಿ ಕಾಂಪಿಟೇಷನ್ ಇದೆ. ಓಕೆ, ಸೊ ತಮ್ಮೆಲ್ಲರಿಗೂ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ಸ್ ಪ್ರೆಸೆಂಟ್ಸ್ VK ಕರುನಾಡ ಸ್ವಾದ. ಸೊ ಸ್ಪೆಷಲ್ ಪಾರ್ಟ್ನರ್ ವಿಜಯಲಕ್ಷ್ಮಿ ಡೀರ್ ಉರದ ಆಯಿಲ್, ಹೆಲ್ದಿ ಟಿಫಿನ್ ಪಾರ್ಟ್ನರ್ ಎಕ್ಸೋ, ಅಂಡ್ ಲೊಕೇಶನ್ ಪಾರ್ಟ್ನರ್ KLE ಹೋಟೆಲ್ ಮ್ಯಾನೇಜ್ಮೆಂಟ್, ಡೈರಿ ಪಾರ್ಟ್ನರ್ KMF ಹಾಗೂ ಸ್ಪೆಷಲ್ ಪಾರ್ಟ್ನರ್ ಬೆಲ್ಲ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸಾವಿರಾರು ಜನಗಳ ಮಧ್ಯ ಆಡಿಷನ್ಸ್ ಬಂದು ಸೆಲೆಕ್ಟ್ ಆಗಿ ಸೆಮಿಫೈನಲ್ಸ್ ಬಂದು ನಾವು ಹೇಳುವಂತಹ ಅಡುಗೆಗಳು ಜೊತೆಲಿ ನಾವು ಕೊಡುವಂತಹ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಅಡುಗೆ ಮಾಡುವಂತಹ ಒಂದು ಸೆಮಿಫೈನಲ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತ ಸುಸ್ವಾಗತ. ಓಕೆ, ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈಗ ನಾನು ವೇದಿಕೆ ಮೇಲೆ ನಮ್ಮ ಅತಿಥಿಗಳನ್ನ ಬರ್ಮಾಡ್ಕೊಂಡು ಇಷ್ಟಪಡ್ತಾ ಇದ್ದೀನಿ. ಸೊ ಡೈರೆಕ್ಟರ್ ಆಫ್ KLE ಇನ್ಸ್ಟಿಟ್ಯೂಷನ್ಸ್ ಡಾಕ್ಟರ್ ಪ್ರೀತಿ ಕೋರೆ ಮ್ಯಾಮ್ ಅವ್ರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಡೈರೆಕ್ಟರ್ ಡಾಕ್ಟರ್ ಪ್ರೀತಿ ಕೋರೆ ಮ್ಯಾಮ್ ಅವರಿಗೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ವೆರಿ ವಾರ್ಮ್ ವೆಲ್ಕಮ್ ಮ್ಯಾಮ್. ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ASM ನಾರ್ತ್ ಅಂಡ್ ಸೆಂಟ್ರಲ್ ಕರ್ನಾಟಕ ಕಲ್ಪೇಶ್ ಸರ್ ಅವರು ದಯವಿಟ್ಟು ಬರಬೇಕು. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಾನು ಕಲ್ಪೇಶ್ ಸರ್ ಅವರಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಕ್ಷಗಾನ ರಾಘವೇಂದ್ರ ಸರ್ ಅವರು ASM ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ರಾಘವೇಂದ್ರ ಅವರು ಎಕ್ಸೋ ASM ಬರ್ಮಾಡ್ಕೊಳ್ಳೋಣ. ಹಾಗೆ ವಿಜಯ ಕರ್ನಾಟಕ ಹಾಗೂ ಬ್ಯಾಂಗ್ಳೂರು ಮಿರರಿನ ಮಾರಿಸಾತ್ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಜೋರ ಚಪ್ಪಾಳೆ ಮೂಲಕ ನಾವು ಬರ್ಮಾಡ್ಕೊಳ್ಳೋಣ. KLE ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ನ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ನಂದಕುಮಾರ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೆಮಿಫೈನಲ್ ಅಲ್ಲಿ 150ಕ್ಕೂ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇಡೀ ರಾಜ್ಯಾದ್ಯಂತ. ನಿಮ್ಮ ಫೈನಲ್ ಆಗಿ ಬೆಂಗಳೂರಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಅದರ ಉತ್ತರ ಕರ್ನಾಟಕದ ಭಾಗದ ಏನು ಸೆಲೆಕ್ಷನ್ ಪ್ರೊಸೀಜರ್ ಇವತ್ತು ನಿಮ್ಮ ಪಾಕಪ್ರವೀಣತೆ ಮೇಲೆ ಆಧಾರ ಆಗಿದೆ. ದಯವಿಟ್ಟು ಎಲ್ಲರೂ ಬಹಳ ಶಾಂತಚಿತ್ತರಾಗಿ ಇದರಲ್ಲಿ ಭಾಗವಹಿಸಿ ನಿಮ್ಮ ಏನು ಪ್ರತಿಭೆಯನ್ನು, ಅಡುಗೆ ಮಾಡುವ ಕಲೆ ಅದೇ ಪ್ರತಿಭೆಯನ್ನು ತೋರಿಸಿ ಗೆಲುವು ಸಾಧಿಸಿ ಅಂತ ನಾನು ಹಾರೈಸ್ತಾ ಇದ್ದೇನೆ. Lady drivers also participating in the rallies now, but I can tell you that ಒಂದ್ ಸ್ವಲ್ಪ ಅಜಬ್ ಅನ್ಸುತ್ತೆ. ಏನಂದ್ರೆ ಎಲ್ಲ ಲೇಡೀಸ್ ಕುಕಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಆದ್ರೆ ಬೆಸ್ಟ್ ಶೆಫ್ಸ್ ಇನ್ ದ ವರ್ಲ್ಡ್ ಆರ್ ಆಲ್ ಮೆನ್. ಇದು ಐರನಿ ನನ್ಗೇನು ಅರ್ಥ ಆಗ್ತಾ ಇಲ್ಲ, ಬಟ್ ಹೇಗಿದೆ ಗೊತ್ತಿಲ್ಲ. ಎಷ್ಟೊಂದು ಮೆನ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಲ್ಲ ಕುಕಿಂಗ್ ಅಲ್ಲಿ. Authenticity, how do you prepare it, and the last is time bound. You have to finish it the cooking by time bound. ಇವಾಗ ನೀವು ಕಿಚನ್ ಅಲ್ಲಿ ಅಡಿಗೆ ಮಾಡ್ತೀರಿ, ಮತ್ತೆ ಆದ್ಮೇಲೆ ನೀವು ಅಲ್ಲಿ ನಿಮ್ಮ ಕಿಚನ್ ಸ್ಟೇಷನ್ ರೆಡಿ ಆದ್ಮೇಲೆ ಇಲ್ಲಿ ರೆಸ್ಟೋರೆಂಟ್ ಫುಡ್ ತರಿಸಬೇಕು. ಅಂಡ್ ಯುವರ್ ಇವ್ಯಾಲ್ಯೂಯೇಷನ್ ವಿಲ್ ಬಿ ಸ್ಟಾರ್ಟಿಂಗ್ ಇನ್ ದಿಸ್. ಸೊ ಆನ್ ಬಿಹಾಫ್ ಆಫ್ KLE and behalf of all our students in management, we welcome you on the board
and we wish you a great success for this event too. Illinda namdu North Karnataka Uta, you have to take it to the next level. That's what we are expecting. So on behalf of everyone, I give you a warm wishes and congratulations. Thank you very much. ಈಗ ನೋಡಿ ಫಸ್ಟ್ ರೌಂಡು ಮುಗಿಸ್ಕೊಂಡು ಬಂದವರನ್ನು ನಾವು ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿತ್ತು ಹೇಗಿದೆ ಏನು ಹೇಳೋದನ್ನೆಲ್ಲ ಕೇಳ್ತಾ ಇದ್ದೀವಿ. ತುಂಬ ಕ್ಯೂರಿಯಾಸಿಟಿ ಇತ್ತು ನಮಗೆ ಕೂಡ ಹೇಗಿರುತ್ತೆ ಏನು ಹೇಳ್ಕೊಂಡು. ಮತ್ತು ಏನಂದರೆ 22 ಜನರಂತೆ ಒಂದೊಂದು ಬ್ಯಾಚ್ ವೈಸ್ ಬಿಡ್ತಾ ಇದ್ದಾರೆ. ಹಾಗೆ ಈಗ ನಾವು ಕೂಡ ನೋಡಿ ಲೈನಲ್ಲಿದ್ದೀವಿ. ಸೊ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಮತ್ತು ಒಳಗಡೆ ಎಲ್ಲ ಜಾಸ್ತಿ ಏನು ಫೋಟೋ ವೀಡಿಯೋಸು ಇದೆಲ್ಲ ಮಾಡಿಲ್ಲ ಫ್ರೆಂಡ್ಸ್. ಈ ಥರ ನೋಡಿ ನಮಗೆ 4 ಸ್ಟೋವ್ ಇರೋದು ಇದು ಕೊಡ್ತಾರೆ. ಹಾಗೆ 1 ಅವರಲ್ಲಿ ನಾವು ಒಂದು ಫ್ರೈಡ್ ಐಟಮು, ಒಂದು ರೈಸ್ ಮೇನ್ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಮತ್ತು ಏನು ಡೆಕೋರೇಷನ್ ಇದೆ ಅದಕ್ಕೆ 10 ಮಿನಿಟ್ಸ್ ಕೊಡ್ತಾರೆ. ಸೊ 1 ಅವರಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು. ಮತ್ತು ನಾವು ಇದನ್ನೆಲ್ಲ ಕುಕ್ ಮಾಡುವಾಗ ಕೂಡ ಅಲ್ಲೆಲ್ಲ ಹೇಗೆ ಹೈಜಿನಿಕ್ಕಾಗಿ ಇಟ್ಕೋತೀವಿ, ಹೇಗೆ ನಾವು ಪ್ರಿಪೇರ್ ಮಾಡ್ತೀವಿ ಹೇಳೋದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನೀಟಾಗಿ ಎಲ್ಲದನ್ನೂ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಹಾಗೆ ಇದೆಲ್ಲ ಮುಗಿದ ಮೇಲೆ ಕೂಡ ನಾವೆಲ್ಲ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಬಿಟ್ಟು ಫಸ್ಟ್ ನಾವು ಬಂದಾಗ ಹೇಗಿತ್ತಲ್ವ ಅದೇ ರೀತಿ ಅರೇಂಜ್ ಮಾಡಿ ಇಟ್ಟು ಹೋಗಬೇಕು ಅಂತ ಹೇಳಿದರು. ಸೊ 1 ಅವರಲ್ಲಿ ಎರಡನ್ನೂ ರೆಡಿ ಮಾಡಿಬಿಟ್ಟು ಈಗ ನೋಡಿ ಡೆಕೋರೇಷನ್ ಪ್ಲೇಸ್ಗೆ ಬಂದಿದ್ದೀನಿ. ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದೀನಿ ಈಗ. ಸೊ ಟೋಟಲಾಗಿ 75 ಮೆಂಬರ್ಸ್ ಇದ್ದರು. ಸೊ ನಾನು ಗೋಲ್ಡನ್ ಥೀಮ್ ಇಟ್ಕೊಂಡು ಎಲ್ಲ ಹಿತ್ತಾಳೆ ಪಾತ್ರೆಗಳನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಜಾಕ್ ಫ್ರೂಟ್ದು ಸುಟ್ಟೆವು ಮಾಡಿದ್ದೆ. ಸೊ ಜಾಕ್ ಫ್ರೂಟ್ ಲೀಫ್ದೇನೆ ಅದ್ರ ಕಪ್ ಮಾಡಿದ್ದೆ. ಹಾಗೆ ಜಾಕ್ ಫ್ರೂಟ್ ಕೂಡ ಅದ್ರ ಜೊತೆಗೆ ಒಂದೊಂದು ಇಟ್ಬಿಟ್ಟು ಆ ಥರ ಇಟ್ಟಿದ್ದೆ. ಜೇನುತುಪ್ಪ ಮತ್ತು ತುಪ್ಪದ ಜೊತೆ ಹಾಕ್ಕೊಂಡು ತಿನ್ನೋದಕ್ಕೆ ಆ ಥರ ಇಟ್ಟಿದ್ದೆ. ಹಾಗೆ ಎಲ್ಲ ಜಾಕ್ ಫ್ರೂಟ್ ಲೀಫನ್ನೇ ಯೂಸ್ ಮಾಡಿದ್ದೀನಿ ಅದಕ್ಕೆ ಕೂಡ. ಮತ್ತೊಂದು ರೈಸ್ ಐಟಮ್ನಲ್ಲಿ ನಾನು ಟೊಮೆಟೊ ಬಾತನ್ನು ಮಾಡಿದ್ದೆ. ಸೊ ಟೊಮೆಟೊದಲ್ಲೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದೆ. ಈಗ ನೋಡ್ತಾ ಇದ್ದೀರಿ ಅಲ್ವಾ, ಇವರೆಲ್ಲ ಇಲ್ಲಿ ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ದಾರೆ. ನಮ್ಮ ಬ್ಯಾಚಲ್ಲಿ ಇರುವಂಥವ್ರು ಇವರು. ಹಾಗೆ ಇದು ನೋಡಿ ನಾನು ಮಾಡಿರೋವಂಥದ್ದು. ಸೊ ಈಗ ನೋಡಿ ಶೆಫ್ ಎಲ್ಲ ಬಂದಿದ್ದಾರೆ ಟೇಸ್ಟ್ ಮಾಡಿ ಇದೆಲ್ಲ ಮಾಡೋದಕ್ಕೆ. ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಫ್ರೆಂಡ್ಸ್. ಈ ತನಕನೂ ಈ ಥರ ಎಕ್ಸ್ಪೀರಿಯನ್ಸ್ ಸಿಕ್ಕಿರಲಿಲ್ಲ. ಹಾಗೆ ನೋಡಿ ನಾವಿಲ್ಲಿ ಫುಲ್ ನಮಗೆ ಪಾರ್ಟಿಸಿಪೇಟ್ ಮಾಡಿರ್ತೀವಿ. ನಮ್ಮ ಐಡಿಯಾದಲ್ಲಿ ಏನಾಗುತ್ತೆ ರಿಸಲ್ಟು ಏನು ಹೇಳೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗೆ ಆಮೇಲೆ ನಮ್ಮ ಅನಿಸಿಕೆಗಳನ್ನು ಕೂಡ ಹೇಳುವಂಥದ್ದಿತ್ತು. ಸೊ ಅದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ಸ್ ತುಂಬ ದಿನಗಳಿಂದ ನನಗೆ ಮಾಸ್ಟರ್ ಶೆಫಲ್ಲಿ ಕೂಡ ಒಂದು ಸರಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇತ್ತು. ಸೊ ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ಅನುಭವ ಆಯಿತು ಇವತ್ತು. ಸ್ವೀಟ್ ಪೊಟ್ಯಾಟೋದಾ ಟೇಸ್ಟ್ ಮಾಡೋಣ ಸ್ವಲ್ಪ. ಇದು ಜಾಕ್ ಫ್ರೂಟ್, ಚಿಕ್ಕ ಜಾಕ್ ಫ್ರೂಟ್. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಮಾಡ್ತೆಲ್ಲ ಮಕ್ಳಿಗೆ ಗೊತ್ತಿಲ್ಲ ಸರ್, ಅದ್ರಲ್ಲಿ ತಗೊಂಡು ಮಾಡಿಲ್ಲ ಇದು ಹಾಕಿರೋದಲ್ಲ ಸರ್, ಪ್ರದರ್ಶನ.
ಪ್ರೋಗ್ರಾಮ್ಗೆ ಬಂದಿದ್ದೀನಿ. ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ. ಅದನ್ನು ಡಿಫ್ರೆಂಟ್ ಆಗಿ ಪ್ರೆಸೆಂಟೇಷನ್ ಮಾಡೋದು, ಒಂದು ಕೇಕ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಪ್ರೆಸೆಂಟ್ ಮಾಡೋದು ತುಂಬ ಖುಷಿ. ಮತ್ತು ನಮಗೆ ಯೂಟ್ಯೂಬ್ ಚಾನಲ್ ಇದೆ, ಲವ್ ವೆಜ್ ಮಂಡಲ್ ಅಂತ. ನೀವೆಲ್ಲ ನೋಡಿ ನಮ್ಮ ಕತೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕರುನಾಡ ಸ್ವಾದ ನಮಗೊಂದು ಒಳ್ಳೆಯ ಅವಕಾಶ ಕೊಟ್ಟಿದೆ ಫ್ರೆಂಡ್ಸ್ ಇದು. ಯಾಕಂದರೆ ನಾವು ಎಷ್ಟೋ ರೀತಿಯ ಅಡುಗೆಗಳನ್ನು ಮಾಡ್ತೀವಿ, ಎಲ್ಲ ಕಡೆಗೂ ಒಂದೊಂದು ಡಿಫ್ರೆಂಟ್ ಅಡುಗೆ ಇರುತ್ತೆ. ಬಟ್ ನಮಗೆ ಗೊತ್ತಿರಲ್ಲ ಈ ಥರ ನಾವು ಅವಕಾಶವನ್ನು ಬೇರೆ ರೀತಿಯ ಅಡುಗೆಗಳು ಯಾವ್ಯಾವ ಕಡೆ ಏನು ಸ್ಪೆಷಲ್ ಇದೆ ಅದನ್ನೆಲ್ಲ ನಾವು ಕೂಡ ಕಲ್ತ್ಕೊಳ್ಬೋದು. ಮತ್ತು ಇಷ್ಟು ಒಂದು ಒಳ್ಳೆಯ ಅವಕಾಶ ಕೊಟ್ಟಿರುವಂಥ ವಿಜಯ್ ಕನ್ನಡ ನನ್ನ ಕಡೆಯಿಂದ ತುಂಬ ಖುಷಿ ಆಯಿತು. ಸೆಮಿಫೈನಲ್ ಈಗ ಬೆಳಗಾವದಲ್ಲಾಯಿತು. ಸೊ ನೆಕ್ಸ್ಟ್ ಹೋಗಿ ಅಂತ ಕೇಳ್ಕೊತೀನಿ ನಿಮಗೆ. ಏನಾಗಿದೆ ಆದರೆ ತುಂಬ ಜನ ಫ್ರೆಂಡ್ಸ್ ಅದು ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಫ್ರೆಂಡ್ಸ್ ಸಿಗೋದು ಮತ್ತು ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ನೋಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಅವಕಾಶ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದೊಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಹಾಗೆ ರಜಾದಲ್ಲಿ ಎಲ್ಲೆಲ್ಲೆಲ್ಲ ಟ್ರಾವೆಲ್ ಮಾಡ್ಬೋದು ಹೇಳೋಂಥ ವೀಡಿಯೋಗಳನ್ನು ಕೂಡ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.